ಅಧ್ಯಾಯ 3 ಬೀದಿ ಪ್ರಸಂಗ. ಆದಿಕಾಂಡ ಅಧ್ಯಾಯ 3 ವಚನ 9. ಆದಾಮನೇ, ನೀನು ಎಲ್ಲಿದ್ದಿ? ಮೊದಲನೆಯ ಬೀದಿ ಪ್ರಸಂಗಿ ಕರ್ತನೆ. ಏದೆನ್ ತೋಟದಲ್ಲಿ ನಿಂತು ಆದಾಮನಿಗೆ ಒಂದು ಚಿಕ್ಕ ಪ್ರಸಂಗ ಮಾಡಿದನು. ಒಂದೇ ವಾಕ್ಯದ ಪ್ರಸಂಗ. ಅವಿತುಕೊಂಡಿದ್ದ ಸ್ಥಿತಿಯಲ್ಲಿ ಆ ಪ್ರಸಂಗವನ್ನು ಕೇಳಿದ ಆದಾಮನು ಅಂದು ದೇವರಿಂದ ಹೊಸ ವಸ್ತ್ರವನ್ನು ಹೊಂದಿಕೊಂಡನು. ಯೇಸುಕ್ರಿಸ್ತನು ಸಹ ಒಬ್ಬ ಬೀದಿ ಪ್ರಸಂಗಿಯೇ. ಗುಡ್ಡಗಳಲ್ಲಿ ಬೀದಿಗಳಲ್ಲಿ ನಿಂತು ಪ್ರಸಂಗ ಮಾಡಿದನು. ಬಾಯಿ ತೆರೆದು ಉಪದೇಶಿಸಿದನು. ದೊಡ್ಡ ಶಬ್ದದಿಂದ ಕೂಗಿ ಪ್ರಸಂಗ ಮಾಡಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ನಾನು ಕೆಲವು ದೇವಸೇವಕರೊಂದಿಗೆ ನೀವು ಹೇಗೆ ರಕ್ಷಿಸಲ್ಪಟ್ಟಿರಿ ಎಂದು ಕೇಳುವಾಗ, ಅನೇಕರು ಬೀದಿ ಪ್ರಸಂಗಗಳನ್ನು ಕೇಳಿ ರಕ್ಷಿಸಲ್ಪಟ್ಟೆವು ಎಂದು ಹೇಳುವಾಗ ನನಗೆ ಬಹಳ ಸಂತೋಷವಾಗುತ್ತಿತ್ತು. ಈ ಬೀದಿ ಪ್ರಸಂಗವು ದಿನದಿಂದ ದಿನಕ್ಕೆ ಅನೇಕ ಮಕ್ಕಳನ್ನು ಕರ್ತನೆಡೆಗೆ ಕರೆತಂದಿತು. ನಾನು ರಕ್ಷಣೆ ಹೊಂದಿದ ಆರಂಭದಲ್ಲಿ ಕರ್ತನಿಗಾಗಿ ಏನಾದರೂ ಮಾಡಬೇಕೆಂದು ನನ್ನ ಹೃದಯ ನನ್ನನ್ನು ಚುಚ್ಚಿ ಎಚ್ಚರಿಸಿತು. ಆಗೆಲ್ಲ ನನಗೆ ಗೊತ್ತಿದ್ದುದು ಈ ಬೀದಿಗಳಲ್ಲಿ ಪ್ರಸಂಗಿಸುವುದೇ. ಚೆನ್ನೈಯಲ್ಲಿ ಬೀದಿಗಳಲ್ಲಿ ಪ್ರಸಂಗ ಮಾಡುತ್ತಿದ್ದ ಕೆಲವು ಸೇವಕರೊಂದಿಗೆ ಸೇರಿಕೊಂಡೆನು. ಅವರ ಹಾಗೆ ಚಾತುರ್ಯದಿಂದ ಪ್ರಸಂಗಿಸಲು ನನಗೆ ಗೊತ್ತಿರಲಿಲ್ಲ. ಏನೇ ಆಗಲಿ, ಸಂತೋಷದಿಂದ ನನ್ನ ಸಾಕ್ಷಿಯನ್ನು, ನನ್ನ ಜೀವಿತದಲ್ಲಿ ಕರ್ತನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಹಂಚಿಕೊಳ್ಳುತ್ತಿದ್ದೆನು. ನನ್ನೊಂದಿಗೆ ಪ್ರಸಂಗಿಸುತ್ತಿದ್ದ ಪ್ರಸಂಗಿಗಳು ಕೆಲವರು ನನ್ನೊಡನೆ ಪ್ರೀತಿಯಿಂದ ನಡೆದುಕೊಂಡು ಜನಗಳ ಗಮನವನ್ನು ಸೆಳೆಯುತ್ತಿದ್ದರು. ಕೆಲವರು ಪುರಾಣಗಳಲ್ಲಿ ಮರೆಯಾಗಿದ್ದ ಯೇಸು ಎನ್ನುವ ಶಿರೋನಾಮೆಯಲ್ಲಿ ಕೆಲವು ಕವಿತೆಗಳನ್ನು ಬಾಯ್ಪಾಠವಾಗಿ ಕಲಿತು ಹೇಳುವುದರ ಮೂಲಕ ಜನರ ಗಮನವನ್ನು ಸೆಳೆಯುತ್ತಿದ್ದರು. ಇನ್ನು ಕೆಲವರು ಸುಂದರವಾದ ಕಥೆಗಳನ್ನು ಹೇಳಿ ಜನರನ್ನು ಯೋಚಿಸುವಂತೆ ಮಾಡುತ್ತಿದ್ದರು. ಅವರಲ್ಲಿದ್ದ ಆತ್ಮಗಳ ಆದಾಯದ ದಾಹವು ನನ್ನ ಹೃದಯವನ್ನು ಬಹಳವಾಗಿ ಆಕರ್ಷಿಸಿತು. ಬೀದಿ ಪ್ರಸಂಗ ಮಾಡುವುದಕ್ಕೆ ಒಳ್ಳೆಯ ಸಮಯ ಸಂಜೆಯಾಗಿತ್ತು. ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೂ ಬೀದಿಗಳಲ್ಲಿ 1 ಅಥವಾ 2 ಕಡೆಗಳಲ್ಲಿ ನಿಂತು ಪ್ರಸಂಗಿಸಬಹುದು. ಬೀದಿಗಳಲ್ಲಿ ಪ್ರಸಂಗ ಮಾಡುವಾಗ 1 ಅಥವಾ 10 ನಿಮಿಷಗಳಲ್ಲಿಯೇ ಮುಗಿಸಿಬಿಡಬೇಕು. ಬಹಳ ಹೊತ್ತು ಜನರು ನಿಂತು ಗಮನಿಸುವುದಿಲ್ಲ. ಮೊದಲು ಅವರ ಗಮನ ಸೆಳೆಯಲು ನಿಂತು ಕೈಕಟ್ಟಿ ಅಥವಾ ವಾದ್ಯಗಳನ್ನು ಬಾರಿಸುತ್ತಾ ಹಾಡಿ ಅವರ ಗಮನವನ್ನು ಸೆಳೆಯಬೇಕು. ನಂತರ ಕೂಡಿ ಬಂದ ಮಕ್ಕಳೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಬಹುದು. ಕ್ರೈಸ್ತ ದೇವಾಲಯಗಳಲ್ಲಿ ಮಾತನಾಡುವ ಹಾಗೆ ಮಾತನಾಡಿದರೆ ಅನೇಕರಿಗೆ ಅರ್ಥವಾಗುವುದಿಲ್ಲ. ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬೀದಿಗಳಲ್ಲಿ ಪ್ರಸಂಗ ಮಾಡುವುದನ್ನು ತಿಳಿಯಬೇಕು. ಅಧಿಕವಾಗಿ ವೇದ ವಾಕ್ಯಗಳನ್ನು ಉಪಯೋಗಿಸಿ ಉಪದೇಶಿಸಿ ಮಾತನಾಡುತ್ತಿದ್ದರೆ ಜನಗಳಿಗೆ ಅರ್ಥವಾಗುವುದೇ ಇಲ್ಲ. ನಮ್ಮ ಸುತ್ತಲೂ ಇರುವಂಥ ಜನರು ಹೆಚ್ಚಾಗಿ ಅನ್ಯ ಜಾತಿಯವರೇ. ಅವರನ್ನು ಹಿಡಿಯುವ ಬಲೆಯನ್ನೇ ನಾವು ಹಾಕಬೇಕು. ಅವರನ್ನು ಸಿಕ್ಕಿಸಿ ಹಾಕುವ ಬಿಲವನ್ನೇ ನಾವು ಕೊರೆಯಬೇಕು. ನಾನು ಹಲವು ವರ್ಷಗಳು ಮೋರ್ ಮಾರ್ಕೆಟಿನ ಮುಂದೆ ಪ್ರತಿ ಮಂಗಳವಾರ ಪ್ರಸಂಗ ಮಾಡುತ್ತಿದ್ದು ಉಂಟು. ಕೆಲವು ದಿನಗಳ ಪ್ರಸಂಗದಲ್ಲಿ ಊರು ಕೆಟ್ಟು ಹೋಗುವುದಕ್ಕೆ ಈ ಮೋರ್ ಮಾರ್ಕೆಟ್ ಗುರುತು ಎಂದು ಕವಿಯು ಹಾಡಿದನಲ್ಲ, ಏಕೆ? ಹಾಗೆಯೇ ಈ ಊರು ಯಾಕೆ ಕೆಟ್ಟು ಹೋಗುತ್ತಿದೆ? ಆದರೆ ಈ ಸೂರ್ಯನು ಯಾಕೆ ತಣ್ಣಗಾಗುವುದಿಲ್ಲ ಎನ್ನುತ್ತಾನೆ ಎಂದು ಕೇಳುವುದುಂಟು. ಅವರು ಯೋಚಿಸಲು ಆರಂಭಿಸುವರು. ಕೆಲವು ಸಮಯಗಳಲ್ಲಿ ಕಪ್ಪೆಯ ಕತೆ ಹೇಳಿ ಜನಗಳ ಗಮನವನ್ನು ಸೆಳೆದಿದ್ದೂ ಇದೆ. ನಂತರ ಸಾಕ್ಷಿಯೊಂದಿಗೆ ದೇವರ ವಾಕ್ಯಗಳನ್ನು ಹೇಳುವಾಗ ಅವರು ಕಣ್ಣೀರಿನಿಂದ ತಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡುತ್ತಿದ್ದರು. ಗ್ರಾಮಗಳಲ್ಲಿ ಸೇವೆ ಮಾಡಲು ಹೋಗುವಾಗ ಗ್ರಾಮದ ಮಕ್ಕಳಿಗೆ ಅರ್ಥವಾಗುವಂತೆ ಪ್ರಸಂಗ ಮಾಡುವುದು ಬಹಳ ಫಲದಾಯಕವಾಗುತ್ತಿತ್ತು. ಸ್ತುತಿಸಿ ಹಾಡಿ ಕೊಂಡಾಡಿ ಕುಣಿದಾಡಿ ಮಾತನಾಡುವಾಗ ಅವರು ಬಹಳ ಉತ್ಸಾಹದಿಂದ ಕೇಳುತ್ತಿದ್ದರು. ಪ್ರತಿ ರಜಾ ದಿನಗಳಲ್ಲಿಯೂ ವ್ಯಾನ್ ತೆಗೆದುಕೊಂಡು ಗ್ರಾಮಗಳಲ್ಲಿ ಸೇವೆ ಮಾಡಲು ಹೊರಟು ಬಿಡುತ್ತಿದ್ದೆನು. ಗ್ರಾಮದ ಮಕ್ಕಳೊಂದಿಗೆ ನೇರವಾಗಿ ಸಂಧಿಸಿ ಮಾತನಾಡುವುದರಲ್ಲಿ ನನಗೆ ಬಹಳ ಸಂತೋಷ. ಕೆಲವರಿಗೆ ಸುವಾರ್ತೆ ತಿಳಿಸಲು ಹೋದಾಗ ಎಲೆಕ್ಷನ್ಗೆ ಓಟು ಕೇಳಲು ಬಂದಿರುವಿರಾ ಎನ್ನುವರು. ಯೇಸು ಎನ್ನುವ ಹೆಸರನ್ನೇ ಕೇಳಿರದ ಅವರನ್ನು ಕಾಣುವಾಗ ನನ್ನ ಹೃದಯವೇ ನೊಂದು ಹೋಗುತ್ತಿತ್ತು. ಸ್ವಲ್ಪ ಯೋಚಿಸಿ ನೋಡಿರಿ. 70 ಲಕ್ಷ ಗ್ರಾಮಗಳು ನಮ್ಮ ಭಾರತ ದೇಶದಲ್ಲಿದೆ. ಬಲದ ಕೈಗೂ ಎಡದ ಕೈಗೂ ವ್ಯತ್ಯಾಸ ತಿಳಿಯದ ಮಕ್ಕಳು, ವಿದ್ಯಾಭ್ಯಾಸವಿಲ್ಲದ ಮಕ್ಕಳು, ಬಹಳ ಪ್ರೀತಿಯುಳ್ಳ ಮಕ್ಕಳು, ಅವರು ತಮ್ಮ ನಿತ್ಯತ್ವವನ್ನು ಎಲ್ಲಿ ಕಳೆಯುವರು? ಅವರನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವ ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವ ಜವಾಬ್ದಾರಿಯನ್ನು ನಮ್ಮೊಬ್ಬರ ಕೈಗಳಲ್ಲಿ ಕೊಟ್ಟಿರುತ್ತಾನೆ ಅಲ್ಲವೇ?